ವಿವಿಧ ಸಂಘಟನೆಗಳ ಸಹಕಾರದಿಂದ ಇಲ್ಲಿ 1 ವಾರಗಳ ಕಾಲ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಧ್ವಜಾರೋಹಣ ಮಾಡುತ್ತಾ ನಮ್ಮ ಪೂಜೆಯನ್ನು ನೆರವೇರಿಸಿಕೊಂಡು ಬಂದಿರುವ ಸನ್ಮಾನ್ಯ ವಿರೋಧ ಪಕ್ಷದ ಸಚೇತಕರು ಹಾಗೂ ನಮ್ಮ ಕುಷ್ಟಗಿನಗರದ ಹೃದಯವಂತ ಶಾಸಕರಾದಂಥ ಆತ್ಮೀಯರಾದಂಥ ಸಹೋದರಂತ ದೊಡ್ಡಗೌಡ ಪಾಟೀಲ್ರೆ, ಬಹುಶಃ ನಮ್ಮ ಕಾರ್ಯಕ್ರಮ ಬಹುಶಃ ಶಾಸಕರು ಬಂದ ಅದ್ದೂರಿ ಅಂತಕ್ಕಂಥದ್ದು. ನಮ್ದು NSS ಅಂತ ಬಹಳ ಸರಳ ಕಾರ್ಯಕ್ರಮ. ನಮ್ದು ಎರಡೇ, ಒಂದು ಶ್ರಮದಾನ ಮತ್ತು ಸರಳತೆ ಇರ್ತಕ್ಕಂಥದ್ದು. ಇವೆರಡು ನಮ್ಮ ಮುಖ್ಯ ಸಿದ್ಧಾಂತ ಅಂತಕ್ಕಂಥದ್ದು. ಅದಕ್ಕೆ ಬಹುಶಃ ನಾವು ಯಾಕೆ ಲೇಟ್ ಮಾಡಲ್ಲ ಅಂದ್ರೆ, ಮೊದಲನೇ ಶ್ರಮದಾನ ಆದ ತನಕ ನಮ್ಮ ಮಕ್ಕಳು ನಾವು ಯಾರು ಊಟ ಮಾಡಲ್ಲ ಅಂತಕ್ಕಂಥದ್ದು ಆಗಿರುತ್ತೆ ಅಂತಕ್ಕ ನಿಯಮ ಅಂತಕ್ಕಂಥದ್ದು. ಆ ಹಿನ್ನೆಲೆ ಯಾವಾಗ ಸರಳವಾಗಿರ್ತವೆ ಅಂತಕ್ಕಂಥದ್ದು. ಮೊದಲನೇ ಶ್ರಮದಾನ ಅಂತ ಅವರು ದೀಕ್ಷೆ ಕೊಡ್ತೀವಿ, ನಾವು ದೀಕ್ಷೆ ತಗೊಂಡಿದ್ದಾರೆ. ಈಗ ಮೊದಲೇ ಶ್ರಮದಾನ ಆದ ಕೂಡಲೇ ಆಮೇಲೆ ಅವರು ಊಟ ವಿಚಾರಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರ ಯೋಜನೆಯನ್ನು ಆರಂಭಿಸಿತು ಅಂತಕ್ಕಂಥದ್ದು. ಜೊತೆಗೆ ನಮ್ಮ ರಾಜ್ಯದಲ್ಲಿ ಇದು ನಮ್ಮ ಭಾರತ ಸರ್ಕಾರದ ನಡೆಸ್ತಕ್ಕಂಥ ಯೋಜನೆ ಅಂತಕ್ಕಂಥದ್ದು. ಪ್ರತಿಯೊಂದು ಕಾಲೇಜುಗಳಲ್ಲಿ ಘಟಕಗಳು ಇರ್ತವೆ, ಅವರ ಆಸಕ್ತಿ ಮೇರೆಗೆ ಅಂತಕ್ಕಂಥದ್ದು. ಇಡೀ ನಮ್ಮ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ 15 ಘಟಕಗಳಿದ್ದಾವೆ. ಅದರಲ್ಲಿ ನಮ್ಮ ಕುಷ್ಟಗಿನಗರ ಒಂದು ಘಟಕ ಇದೆ. ಆ ಘಟಕದ ಕಾರ್ಯಕ್ರಮಾಧಿಕಾರಿಯಾಗಿದ್ದೇನೆ, ಜೊತೆಗೆ ಕೊಪ್ಪಳ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತೇವೆ. ಇನ್ನೊಂದೇನು ಖುಷಿ ಪಡುವ ವಿಷಯ ಅಂದ್ರೆ, ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ, ಜೊತೆಗೆ ಇಡೀ ಕೊಪ್ಪಳ ಜಿಲ್ಲೆಯಿಂದ ಪರೇಡಿಗೆ ಆಯ್ಕೆ ಆದಂತದ್ದು ಕಾಲೇಜ್ ಅಂದ್ರೆ ನಮ್ಮ ಕಾಲೇಜು ಅಂತಕ್ಕಂಥದ್ದು. RD ಕ್ಯಾಪ್ಟನ್ ಆಯ್ಕೆ ಅಂತಾರಾಷ್ಟ್ರೀಯ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಜೊತೆಗೆ ನಾವು ಈ ವಾರ್ಡ್ನಲ್ಲಿ ಮುಖ್ಯವಾಗಿ ಹಮ್ಮಿಕೊಂಡ ಉದ್ದೇಶ ಅಂದ್ರೆ ಈ ಶಾಲೆಯನ್ನ ಸ್ವಚ್ಛಗೊಳಿಸೋದು, ಅಲ್ಲಿ ಗಾರ್ಡನ್ ಅನ್ನು ಸ್ವಚ್ಛಗೊಳಿಸೋದು, ಜೊತೆಗೆ ಈ ವಾರ್ಡಿನ ಎಲ್ಲ ಜಾಗೃತಿಯನ್ನ ಮೂಡಿಸೋದು ಅಂತಕ್ಕಂಥದ್ದು. ಆರೋಗ್ಯ, ಅರಿವು, ಒಳಚರಂಡಿ, ರಸ್ತೆ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡ್ತೇವೆ. ವಾರ್ಡಿನವರ ಸಹಕಾರ ಸಮೀಕ್ಷೆಯನ್ನು ಮಾಡ್ತೇವೆ. ಆ ಸಮೀಕ್ಷೆಯ ಪ್ರತಿಗಳನ್ನ ನಾವು ಆಯಾ ಹಂತದ ಅಧಿಕಾರಿಗಳಿಗೆ ಕಳಿಸಿಕೊಡ್ತೇವೆ ಅಂತಕ್ಕಂಥದ್ದು. ಜೊತೆಗೆ ಇವತ್ತು ಆನಂತರ ಅನೇಕ ಸಂವಾದ ಕಾರ್ಯಕ್ರಮ ನೀಡಿದ್ದೇವೆ. ನೀವು ಮಕ್ಕಳ ಜೊತೆಗೆ ಅನೇಕ ಬೇರೆ ಬೇರೆ ನೋಡ್ತಿದ್ದಾರೆ, ನೀವು ಹಂಚಿಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು. ಅಲ್ಲಿ ಬೇರೆಯವರು ಮಾದರಿ ಆಗೋದಿಲ್ಲ, ನಿಮ್ಮ ಜೀವನವೇ ಅವ್ರಿಗೆ ಮಾದರಿ ಆಗ್ಬೇಕು ಅಂತಕ್ಕಂಥದ್ದು. ಒಂದು ನೀವು ಸ್ಥಾನಕ್ಕೆ ಬರ್ಬೇಕಾದ್ರೆ ಏನು ಆ ಹಿನ್ನೆಲೆಯಲ್ಲಿ ಉದ್ದೇಶ ನಮ್ದಿಷ್ಟೇ. ನಮ್ಮ ಮಕ್ಕಳಿಗೆ ಇವತ್ತು ಸುಮಾರು ನಮ್ಮ ಕಾಲೇಜಿನಲ್ಲಿ 1200 ಮಕ್ಕಳಿದ್ದಾರೆ. ಅದರಲ್ಲಿ ನಾವು NSS ಗೆ ಅರ್ಜಿ ಕರೆದಾಗ 350 ಮಕ್ಕಳ ಅರ್ಜಿ ಹಾಕ್ತಾರೆ. ಅದು ನಾವು ಆಯ್ಕೆ ಮಾಡೋದು 100 ಜನರಿಗೆ ಮಾತ್ರ ಅಂತಕ್ಕಂಥದ್ದು. ಆ 100 ಜನರಲ್ಲಿ ಇಲ್ಲಿ ಕ್ಯಾಪ್ಗೆ ಕರ್ಕೊಂಬರು 50 ಜನರಿಗೆ ಮಾತ್ರ ಅಂತ ಈ ತರ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅಂತಕ್ಕಂಥದ್ದು. ಇಡೀ 1002 ಮಕ್ಕಳಲ್ಲಿ 50 ಮಕ್ಕಳು ಅಂತಕ್ಕಂಥದ್ದು. ಇದು ಯಾಕೆ ನಾವು ಆಯ್ಕೆ ಮಾಡ್ಕೊಂಡ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಪರಿಣಿತಿ ಇರಬೇಕು ಅಂತಕ್ಕಂಥದ್ದು. ಜೊತೆಗೆ ನಿಮ್ಮ ಒಂದು ಮಾರ್ಗದರ್ಶನ ಅವ್ರಿಗೆ ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚು ಮಾತನಾಡದೆ, ಉದ್ದೇಶ ನಮ್ದು ಶ್ರಮದಾನ, ಜಾಗೃತಿ, ಜೊತೆಗೆ ಅದ್ರ ಮೂಲಕ ಮುಂದೆ ಮಕ್ಕಳು ಭಾರತ ಉತ್ತಮ ಪ್ರಜೆಗಳಾಗಬೇಕು ಅಂತ ಹಿನ್ನೆಲೆಯಲ್ಲಿ ಮಾಡಿದ್ದೇವೆ ಅಂತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಆಶಯದ ಮೇರೆಗೆ ಸ್ವಚ್ಛ ಭಾರತ ಕಲ್ಪನೆ ನಮ್ಮ ದೇಶವಾಗಿದೆ. ಈ ಸಲದ ನಮ್ಮ ಧ್ಯೇಯ ವಾಕ್ಯ ನಶಮುಕ್ತ ಭಾರತ ಅಂತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ತಾವುಗಳೆಲ್ಲ ಬಂದಿದ್ರಿ. ಈಗ ಮಾನ್ಯ ನಮ್ಮ ಕರೆಗೆ ಹೋಗಟ್ಟು ಅನೇಕ ಒತ್ತಡಗಳು ಮತ್ತೆ ಮಾನ್ಯ ಶಾಸಕರು ಬಂದಿದ್ದಾರೆ ಅಂತಕ್ಕಂಥದ್ದು. ಈ ಸಂದರ್ಭದ ಅವರಿಗೆ ನಮ್ಮೆಲ್ಲರ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಮ್ಮ ಸೇವೆ ಉತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇನೆ ಅಂತಕ್ಕಂಥದ್ದು. 3ನೇ ರಹವಾಸಿಗಳ ಸಂಘದ ಸರ್ವರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ನೀವೆಲ್ಲ ಚಾಲನೆ ನೀಡಬೇಕು. ಇವತ್ತು ನಮ್ಮ ಕಾರ್ಯಕ್ರಮ ಆರಂಭ ಅಂತಕ್ಕಂಥದ್ದು 7 ದಿನಗಳ ಕಾಲ ಕಾರ್ಯಕ್ರಮ ಇರುತ್ತೆ. ಕೊನೆಗೆ ಸಮಾರೋಪ ಇರುತ್ತೆ. 1ನೇ ತಾರೀಕು ನಾವು ಒಂದು ಭಾರತನ, ದಯವಿಟ್ಟು ಆ ಕಾರ್ಯಕ್ರಮವನ್ನು ಎಲ್ಲರೂ ನೋಡ್ಲೇಬೇಕು. 1ನೇ ತಾರೀಕು ನಾವು ಭಾರತ ನಕಾಶೆಯನ್ನು ಹಾಕ್ತೇವೆ. ಆ ಭಾರತ ನಕಾಶೆಯನ್ನು ಹಾಕಿದ ಮೇಲೆ ಅಲ್ಲಿ ದೀಪಗಳ ಪ್ರಜ್ವಲನೆ ಆಗುತ್ತೆ ಅಂತಕ್ಕಂಥ. ಅದು ಇವತ್ತು ಎಷ್ಟಂದ್ರೆ 1ನೇ ತಾರೀಕು ಬಂದ್ರೆ ಬಹಳ ಖುಷಿಯಾಗಿ ನಮಗೆ. ನಾವು ಶಿಬಿರ ಮುಗಿಸೋದು 2ನೇ ತಾರೀಕು ಆದ್ರೂ ಹಿಂದಿನ ದಿನ ಒಂದು ಜ್ಯೋತಿ ಕಾರ್ಯಕ್ರಮ ಮಾಡ್ತೀವಿ. ಆ ಫೈರ್ ಕ್ಯಾಂಪಿಗೆ ನಮ್ಮಲ್ಲಿ ಜ್ಯೋತಿ ಭಾರತ ನಕಾಶೆಯನ್ನು ಹಾಕಿ ದೇಶಭಕ್ತಿಯನ್ನು ಆಡ್ತಾ ದೀಪವನ್ನು ಬೆಳೆಸ್ತೇವೆ. ಅದು ಇಂದಿನ ರಾತ್ರಿ ಅಂತ, ನಮ್ಮ ಕ್ಯಾಂಪ್ ಮುಗಿಯುವಾಗ ಇಂದಿನ ರಾತ್ರಿ ಅಂತಕ್ಕಂಥದ್ದು. ಆ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದು. ಅಲ್ಲಿ ಅದು ವಿಶೇಷವಾದ ಒಂದು ಕಾರ್ಯಕ್ರಮ ಇರುತ್ತೆ. ಯಾವ ಕಾರ್ಯಕ್ರಮ ಬಿಟ್ಟು ದಯವಿಟ್ಟು ಅದನ್ನು ತಪ್ಪಿಸ್ತೇವೆ, ಈ ವಿವಾಸಗಳು ತಪ್ಪಿಸ್ಕೊಳ್ಬೇಡಿ ಅಂತ ಕೇಳ್ತೇವೆ. ಜೊತೆಗೆ ನೀವು ಶ್ರಮದಾನದಲ್ಲಿ ಬಂದಾಗ ನೀವು ನಮ್ಮ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತಕ್ಕಂಥದ್ದು.
ಮೊದಲನೇದಾಗಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಯ ಕೇಳ್ಕೊಳ್ತೇನೆ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಶ್ರಮವೇ ಜೈ.